ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡುವಾಗ ಈ ಥರ ಡಬಲ್ ಪೈಪಿಂಗ್ನ ಹೇಗೆ ಈಸಿಯಾಗಿ ಅಟ್ಯಾಚ್ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಫಸ್ಟು 2 ಕಲರ್ ಲೈನ್ ಪೈಪಿಂಗ್ನ ರೆಡಿ ಮಾಡ್ಕೊಳ್ಬೇಕು. 2 ಕಲರ್ ಪೈಪಿಂಗ್ನ ರೆಡಿ ಮಾಡಿಕೊಂಡು ಬಾಟಮ್ ಆಫ್ ದ ಫ್ಯಾಬ್ರಿಕ್ ಇದೆ ನೋಡಿ, ಎಷ್ಟು ಅಲವೆನ್ಸ್ ಬಿಟ್ಟಿರ್ತೀವಿ ಸ್ಟಿಚಿಂಗ್ಗೆ ಆ ಥರ ರೆಡಿ ಮಾಡ್ಕೊಳ್ಬೇಕು. ಲೈಕ್ 1.5 ಇಂಚ್ ಬಿಟ್ಟಿದ್ರೆ ಇಲ್ಲ 1 ಇಂಚ್ ಬಿಟ್ಟಿದ್ದೀವ, ಸೊ ಅದ್ರ ಪ್ರಕಾರ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಸೊ 1.5 ಇಂಚ್ ಮಾರ್ಕ್ ಮಾಡಿಕೊಂಡು ಫಸ್ಟು ಒಂದು ಪೈಪಿಂಗ್ನ ನಾವು ಈ ಕಡೆ ಸ್ಟಿಚ್ ಮಾಡಬೇಕು. ಸೊ ಈ ಥರ ಒಂದು ಸೈಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಫೇಸು, ಇದು ಬ್ಯಾಕು. ಸೊ ನೆಕ್ಸ್ಟು ಬ್ಯಾಕ್ ಟರ್ನ್ ಮಾಡಿಕೊಂಡು ಇಲ್ಲಿ ಆ ಪೈಪಿಂಗ್ ಸೆಕೆಂಡ್ ಪೈಪಿಂಗ್ ಇದೆ ನೋಡಿ, ಅದನ್ನು ಈ ಕಡೆ ಹಾಕ್ಕೊಳ್ಬೇಕು. ಇವಾಗ ಬ್ಯಾಕಲ್ಲಿ ಈ ಥರ ಇರುತ್ತೆ, ಫ್ರಂಟಲ್ಲಿ ಇರುತ್ತೆ ಈ ಥರ ಇರುತ್ತೆ. ಇದನ್ನು ಈ ಥರ ಟರ್ನ್ ಮಾಡಿಕೊಂಡು ಮೇಲೆ ಇರೋದನ್ನ ಇದ್ರ ಮೇಲೆ ಸ್ಟಿಚ್ ಮಾಡಬೇಕು. ಸೊ ಈ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಸ್ಟಿಚ್ ಮಾಡಿದ್ಮೇಲೆ ಮೇಲೆ ನಮಗೆ ನೋಡಿ ಡಬಲ್ ಪೈಪಿಂಗ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ, ಅದೇ ಥರ ಬ್ಯಾಕಲ್ಲಿ ಈ ಥರ ಫಿನಿಶ್ ಆಗಿರುತ್ತೆ. ಸೊ ಇದನ್ನು ಲಾಸ್ಟಲ್ಲಿ ಹೆಮ್ ಮಾಡ್ಕೊಳ್ಬೋದು. ಸೊ ಈ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೋದು.